ನಮಸ್ಕಾರ ಹರೇ ಶ್ರೀ ನಮಸ್ಕಾರ ನಮಸ್ಕಾರ ಸರ್. ಹರೇ ಹರೇ ನಮಸ್ಕಾರ ಆಚಾರ್ಯ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ದ್ರಹಜಮಹಮಮೇಜಂ ಧೇಜಮನಾಯಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವಂತಿತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಜ ಸ್ಮೃತಿ ಹೃದಯ ದೀಪ್ತಾಯ ಹರಜೆ ಯೇನ ಪ್ರಾದುರಭಾವಿ ಭೂಮಿ ಬಲಜೆ ವ್ಯಸ್ತಾನಿ ಗೋಸಂತತೆ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಕಾಶಿತತ್ವಂ ಪರಂ ತ್ವಾಂತಂ ಧ್ವಂ ಸಮನಾಜಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನೋ ವ್ಯಾಸ ದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೇ ಶಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸमे पूजा तत्व विनिर्णयाय भगवान् आनंद तीर्थो मुनिः भवति यदनुभावाद्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचन चेतो देवता भारती सा मम वचसि निधत्ताहं सन्निधिं मानसे च रमा निवासोचितवास भूमिः संन्याय रत्नावली जन्मभूमिः वैराग्य भाग्यो मम पद्मनाभतीर्थामृताब्धिर्भवताद्विभूत्यै पदवाक्य प्रमाणज्ञान प्रतिवादि मदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनस्सरसे भुवि अनुव्याख्यानदलिने चञ्चरीकति मे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयम् परम श्रीमत्पूर्ण प्रमति गुरु कारुण्य सरणिं प्रपन्नामान्यास्मः किमपि च वदन्तोऽपि महताम् ओम नारायणं निखिल पूर्ण गुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेष विशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः. ಈಗ ಸರ್ವವೇದಾಂತ ಪ್ರತ್ಯಯಾಧಿಕರಣದಲ್ಲಿ ಆಚಾರ್ಯರ ವಾಕ್ಯ ಬಂತು, ಯಥಾಶಕ್ತ್ಯಖಿಲಾನ್ ವೇದಾನ್ ವಿಜ್ಞಾಯೋಪಾಸನಂ ಭವೇತ್. ವೇದಗಳನ್ನ ತಿಳ್ಕೊಳ್ಳಿ, ಯಥಾಶಕ್ತಿ ಎಲ್ಲಾ ತಿಳ್ಕೊಳ್ಳಿ. ಯಥಾಶಕ್ತಿ ಅಂತ ಹೇಳಿ ಕಡಿಮೆ ಮಾಡ್ಕೊಳ್ಬೇಡಿ. ನಾವೆಲ್ಲ ಕರ್ಮ ಮಾಡ್ಬೇಕಾದ್ರೆ ನನ್ನ ಶಕ್ತಿ ಎಷ್ಟಿದೆಯೋ ಅಷ್ಟು ಮಾಡಿರ್ತೀನಿ ಅಂತ ಚೆನ್ನಾಗೇ ಮಾಡಿರ್ತಾರೆ, ಜಾಸ್ತಿನೇ ಮಾಡಿರ್ತಾರೆ, ಅದು ಯಥಾಶಕ್ತಿ ಅಂತ ಹೇಳ್ತಾರೆ. ಹಾಗೆ ಇದು ವೇದ ಮಂತ್ರ ಜಾಸ್ತಿ ಕಲ್ತಿದ್ರು ಯಥಾಶಕ್ತಿ ಎಲ್ಲಾ ಕಲ್ತೆ ಅಂತ. ಯಥಾಶಕ್ತಿ ಎಲ್ಲಾ ವೇದಗಳನ್ನ ತಿಳ್ಕೊಂಡು ಆಮೇಲೆ ಧ್ಯಾನ ಮಾರ್ಗಕ್ಕೆ ಬರ್ಬೇಕು. ಅದನ್ನ ಶಾಸ್ತ್ರಜ್ಞಾನ ಇಲ್ಲದೇನೆ ಧ್ಯಾನ ಮಾಡ್ತೀನಿ ಅಂದ್ರೆ ತಪ್ಪಾಗತ್ತೆ. ಬರೀ ಧ್ಯಾನ ಶ್ಲೋಕ ನೋಡಿ ಅರ್ಥ ಮಾಡ್ಕೊಂಡು ಧ್ಯಾನ ಮಾಡ್ತೀನಿ ಅಲ್ಲ, ಶಾಸ್ತ್ರ ಚೆನ್ನಾಗಿ ಓದಿ ಚೆನ್ನಾಗಿ ಮನದಟ್ಟು ಮಾಡ್ಕೊಂಡು ಆಮೇಲೆ ಧ್ಯಾನ ಮಾಡ್ಲಿಕ್ಕೆ ಅಂತ ಹೋಗ್ಬೇಕು. ಯಾವುದೇ ಒಂದು ಭಗವಂತನ ರೂಪ ಧ್ಯಾನ ಆಗ್ಲಿ. ಇಲ್ಲಿ ಒಂದು ವ್ಯಾಕರಣದ ಪ್ರಶ್ನೆ ಇದೇನಂದ್ರೆ, ಎರಡು ಕೆಲಸ ಮಾಡೋರು ಒಬ್ಬರೇ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಎರಡು ಧಾತುವನ್ನು ಬಳಸ್ತಾರೆ. ಇದೊಂದು ಪ್ರತ್ಯಯ ಅಂತ ಹೇಳ್ತಾರೆ. ಇಲ್ಲಿ ವಿಜ್ಞಾಯ ಭವೇತ್ ಅಂತ. ಉದಾಹರಣೆಗೆ ಭುಕ್ತ್ವಾ ವ್ರಜತಿ ಅಂತ. ಬೆಳಗ್ಗೆ ಸ್ನಾನ ಮಾಡ್ತಾನೆ, ಸ್ನಾತ್ವಾ ಭುಂಕ್ತೆ, ಸ್ನಾನ ಮಾಡಿ ತಿಂತಾನೆ, ಸ್ನಾನ ಮಾಡಾದ್ಮೇಲೆ ತಿನ್ನೋದು ಅಂತ ಅರ್ಥ. ಆಮೇಲೆ ಭುಕ್ತ್ವಾ ವ್ರಜತಿ, ತಿಂದಾದ್ಮೇಲೆ ಅವನ ಆಫೀಸಿಗೆ ಹೋಗ್ತಾನೆ. ಸ್ನಾತ್ವಾ ಭುಂಕ್ತೆ ಭುಕ್ತ್ವಾ ವ್ರಜತಿ. ಅಲ್ಲಿ ಸ್ನಾತ್ವಾ ಭುಂಕ್ತೆ ಅಂತ ಎರಡು ಹೇಳಿದ್ರಲ್ಲ, ಸ್ನಾತ್ವಾ ಅಂದ್ರೆ ಸ್ನಾನ ಮಾಡಿ ಅಂತ ಅರ್ಥ. ಆಯ್ತು, ಸ್ನಾನ ಮಾಡಿ ಆಮೇಲೆ ಭುಂಕ್ತೆ ತಿಂತಾನೆ. ಇಲ್ಲಿ ನೋಡಿ, ಸ್ನಾನ ಮಾಡೋದು ಒಬ್ನೇ,
ಭೋಜನ ಮಾಡೋದು ಒಬ್ನೇ. ಈ ತರ ಇದ್ದಾಗ ಸ್ನಾತ್ವಾ ಭುಂಕ್ತೆ ಈ ತರದ ವಾಕ್ಯ, ಈ ತರ ಪದ ಬಳಸ್ತಾರೆ. ಇನ್ನು ಮತ್ತೊಂದು ಭುಕ್ತ್ವಾ ವ್ರಜತಿ, ತಿಂದು ಹೊರಡ್ತಾನೆ. ಇಲ್ಲಿ ಅದೇ ತರ ಒಂದು ಶಬ್ದ ಬಂದಿದೆ. ಅಲ್ಲಿ ತಿಂದು ಹೊರಡೋದು, ತಿನ್ನೋದು ಅವನೇ, ಹೊರಡೋದು ಅವನೇ. ಅಂದ್ರೆ ಎರಡು ಕೆಲಸವನ್ನ ಒಬ್ನೇ ಮಾಡ್ತಾ ಇರೋದು, ಈ ತರ ಇದೆ. ಇಲ್ಲಿ ವಿಜ್ಞಾಯ ಉಪಾಸನಂ ಭವೇತ್ ಅಂತ ಬಂತು. ವಿಜ್ಞಾಯ ಅಂದ್ರೇನು? ತಿಳ್ಕೊಳ್ಬೇಕು. ಯಥಾಶಕ್ತಿ ವೇದಗಳನ್ನ ತಿಳ್ಕೊಳ್ಳೋನು ಅಧಿಕಾರಿ, ಯಾರು ವೇದ ಓದ್ತಾನೋ ಅವನು ಸರಿ. ಆದ್ರೆ ಉಪಾಸನಂ ಭವೇತ್, ಚೆನ್ನಾಗಿ ವೇದಗಳನ್ನು ತಿಳಿದ್ರೆ ಏನ್ ಮಾಡ್ಲಿಕ್ಕಾಗತ್ತೆ? ಉಪಾಸನೆ ಮಾಡ್ಲಿಕ್ಕಾಗತ್ತೆ. ಭವೇತ್ ಯಾವುದು? ಆಗೋದು ಯಾವುದು? ಉಪಾಸನೆ. ಹಾಗಾದ್ರೆ ಆಗೋದು ಉಪಾಸನೆ, ತಿಳ್ಕೊಳ್ಳೋದು ವೇದಗಳನ್ನ ಒಬ್ಬ. ಅಂದ್ರೆ ಎರಡೂ ಕೆಲಸ ಒಬ್ನಲ್ಲೇ ಬರ್ಲಿಲ್ಲ ಅಂತ. ಈ ತರ ಒಂದು ವ್ಯಾಕರಣದ ಚರ್ಚೆ. ಅದಕ್ಕೆ ಉತ್ತರ ಕೊಡ್ತಾರೆ, ಹಾಗೇನು ಒಂದೇ ಕಡೆ ಬರ್ಬೇಕು ಅಂತಿಲ್ಲ. ಯಾಕಂದ್ರೆ ಒಂದು ಉದಾಹರಣೆ ಕೊಡ್ತಾರೆ. ಯದೋರ್ವಂಶಂ ನರ ಶ್ರುತ್ವಾ ಸರ್ವ ಪಾಪೈ ಪ್ರಮುಚ್ಯತೆ ಅಂತ. ಇದು ಶೇಷವಾಕ್ಯಾರ್ಥ ಚಂದ್ರಿಕಾ ಅಂತ ಟಿಪ್ಪಣಿ ಇದೆ, ಅಲ್ಲಿ ಬರುವಂತ ವಿಷಯ. ಶೇಷವಾಕ್ಯಾರ್ಥ ಚಂದ್ರಿಕಾ ಹಾಗೆ ಇದರಲ್ಲೂ ಇದೆ ಚಷಕ ಟಿಪ್ಪಣಿ. ಅಂದ್ರೆ ಕೃಷ್ಣಾಚಾರ್ಯರು ಅಂತ, ಮನ್ನಾರಿ ಕೃಷ್ಣಾಚಾರ್ಯರು ಅಂತ ಅವರು ಬರೆದ ಚಷಕ ಟಿಪ್ಪಣಿ. ಎರಡು ಟಿಪ್ಪಣಿಯಲ್ಲಿ ಒಂದು ವಾಕ್ಯಕ್ಕೆ ಉದಾಹರಣೆ ಕೊಟ್ಟಿದೆ. ಯದೋರ್ವಂಶಂ ನರಶ್ರುತ್ವ ಸರ್ವಪಾಪೈ ಪ್ರಮುಚ್ಯತೆ. ಯದುರಾಜನ ವಂಶವನ್ನ ಕೇಳಿದ್ರೆ ಆ ಮನುಷ್ಯರಿಗೆ ಪಾಪಗಳಿಂದ ಮುಕ್ತಿ ಅಂತ ಹೇಳಿದ್ದಾರೆ. ನಿಮ್ಮ ಪಾಪಗಳು ಎಲ್ಲಾ ಹೋಗ್ಬೇಕಾ? ಯದುರಾಜನ ವಂಶ ಕೇಳಿ. ಯದುವಂಶ ಕೇಳಿದ್ರೆ ಆಗ ಎಲ್ಲಾ ಮನುಷ್ಯರು ತಮ್ಮ ಪಾಪಗಳನ್ನ ಕಳ್ಕೊಳ್ತಾರೆ ಅಂತ ಒಂದು ಮಾತು ಬಂದಿದೆ. ಇಲ್ಲಿ ನೀವು ಹೇಳ್ದ ಹಾಗೆ, ಅಂದ್ರೆ ಅನುವ್ಯಾಖ್ಯಾನದಲ್ಲಿ ಹೇಗೆ ಹೇಳಿದಾರೆ ಅದೇ ತರ ಅಲ್ಲೂ ಸ್ವಲ್ಪ ವ್ಯಾಕರಣದ ವಿರೋಧ ಕಾಣ್ತಾ ಇದೆ ಮೇಲ್ನೋಟಕ್ಕೆ. ಅದು ಒಪ್ಕೊಳ್ತಾರೆ, ತಪ್ಪೇನಿಲ್ಲ, ಆ ತರ ಮಾಡ್ಬೋದು ಪ್ರಯೋಗ. ಯದೋರ್ ವಂಶಂ ಅಂದ್ರೆ ಅರ್ಥ ಯದುವಿನ ವಂಶವನ್ನ ನರಹ ಶ್ರುತ್ವ, ಅವು ಮನುಷ್ಯ ಕೇಳ್ತಾನೆ. ಹಾಗಾದ್ರೆ ಕೇಳೋದು ಮನುಷ್ಯ, ಆದ್ರೆ ಮುಕ್ತಿ ಆಗೋದು ಯಾವ್ದಕ್ಕೆ? ಮನುಷ್ಯನಿಗಲ್ಲ, ಮನುಷ್ಯನಿರೋ ಪಾಪಕ್ ಮುಕ್ತಿ ಆಗತ್ತೆ ಅಂತ. ಒಳ್ಳೆ ಕಥೆ ಆಯ್ತಲ್ಲ. ಹಾಗಾದ್ರೆ ಮನುಷ್ಯ ಕೇಳದವನ್ ಮನುಷ್ಯ, ಮುಕ್ತಿ ಆಗ್ಬೇಕಾಗಿತ್ತು ಅವನಿಗೆ. ಆದ್ರೆ ಮುಕ್ತಿ ಯಾವ್ದಕ್ಕಾಯ್ತು ಅಂತ ಹೇಳಿದಾರೆ ಈ ವಾಕ್ಯದಲ್ಲಿ? ಪಾಪಗಳಿಗೆ ಮುಕ್ತಿ ಆಯ್ತು. ಹಾಗಾದ್ರೆ ಪಾಪಗಳಿಗೆ ಮುಕ್ತಿ ಶ್ರವಣ ಮನುಷ್ಯನಿಗೆ, ಅದು ನರ ಶ್ರುತ್ವ ಅಂತ ಹೇಳಿದ್ದಾರೆ. ಇದು ಹೇಗಾಯ್ತು? ಸ್ನಾತ್ವ ಶ್ರುತ್ವ ಎಲ್ಲ ಒಂದೇ ಶಬ್ದ. ಇಲ್ಲಿ ಶ್ರುತ್ವ ಅನ್ನುವಂತೆ ಅಲ್ಲಿ ಸ್ನಾತ್ವ, ಆಮೇಲೆ ಭುಂಕ್ತೆ ಅನ್ನೋ ತರ ಪ್ರಮುಚ್ಯತೆ ಅಂತ ಇದೆ. ಸ್ನಾನ ಮಾಡ್ದ, ತಿಂದ, ಹಾಗೆ ಕೇಳ್ದ, ಮುಕ್ತಿ ಹೊಂದದ ಅಂತ ಹೇಳ್ಬೇಕಾಯ್ತು. ಆದ್ರೆ ಹಾಗೆ ಹೇಳಲಿಲ್ಲ. ಸರ್ವ ಪಾಪ ಪ್ರಮುಚ್ಯತೆ, ಸರ್ವ ಪಾಪಗಳು ಹೋಗತ್ತೆ ಅಂತ ಹೇಳಿ. ಹಾಗಾದ್ರೆ ಮುಕ್ತಿಗೊಳ್ಳೋದು ಸರ್ವ ಪಾಪಗಳು, ಯಾಕಂದ್ರೆ ಸರ್ವ ಪಾಪಗಳ ನಾಶ ಆಗತ್ತೆ ಅನ್ನೋದು ಅಲ್ಲಿ ಅಭಿಪ್ರಾಯ. ಹಾಗಾದ್ರೆ ಆ ತರ ಪ್ರಯೋಗ ಮಾಡೋದು ಕಂಡಿದೆ. ಅಂದ್ರೆ ಸಮಾನ ಕರ್ತೃಕವಾಗಿರ್ಬೇಕು ಅಂತಿಲ್ಲ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಸಮಾನ ಕರ್ತೃಕ ಅಂದ್ರೆ ಸಮಾನವಾದ ಕರ್ತ, ಮಾಡೋನು ಒಬ್ಬನೇ ಆಗಿದ್ರೆ ಆಗ ಈ ರೀತಿ ಶಬ್ದಗಳನ್ನು ಬಳಸ್ಬೇಕು. ಈಗ ಉದಾಹರಣೆಗೆ ಅಧೀತ್ಯ ಸ್ನಾಯಾತ್ ಅಂತ ಇದೆ. ಸ್ನಾನ ಮಾಡೋ ಮುಂಚೆನೂ ಒಂದು ಅಧ್ಯಯನ ಮಾಡ್ಬೇಕು ಅಂತ. ವಸ್ತುತಃ ಹಾಗೆ ಅರ್ಥ ಅಲ್ಲ ಅದಕ್ಕೆ. ಅಧೀತ್ಯ ಸ್ನಾಯಾತ್ ಅನ್ನೋದಕ್ಕೆ ಸ್ನಾನ ಮಾಡಿ ಓದೋದೇ ಶ್ರೇಷ್ಠ, ಇಲ್ಲ ಅಂತಿಲ್ಲ. ಆದ್ರೆ ಬೆಳಗಿನ ಜಾವ ಬೇಗೆತ್ತು ತಾನು ಓದಿ ಆಮೇಲೆ ಸ್ನಾನ ಮಾಡ್ದ, ಅಧೀತ್ಯ ಸ್ನಾಯಾತ್. ಅಲ್ಲ, ಅಧ್ಯಯನ ಮಾಡಿದವನು ಒಬ್ನೇ, ಸ್ನಾನ ಮಾಡಿದವನು ಒಬ್ನೇ. ಅಂದ್ರೆ ವಸ್ತುತಃ ಅದಕ್ಕೆ ಏನರ್ಥ? ಗುರುಕುಲ ಅಧ್ಯಯನ ಎಲ್ಲ ಮುಗಿಸಿ ಸ್ನಾಯಾತ್ ಅಂದ್ರೆ ಸ್ನಾತಕ ವ್ರತ ಹಿಡಿಬೇಕು ಅಂತ. ಮುಂದೆ ಗೃಹಸ್ಥನಾಗಬೇಕು ಅವನು, ಮುಂದಿನ ಕರ್ಮಗಳಿದೆ ಅದೆಲ್ಲ ಆಚರಿಸ್ಕೊಬೇಕು ಅಂತ. ಅಂತೂ ಅಧೀತ್ಯ ಸ್ನಾಯಾತ್ ಅಂದ್ರೆ ಓದೋನೊಬ್ಬ, ಸ್ನಾತಕ ವ್ರತಾಚರಣೆ ಮಾಡ್ಕೊಳ್ಳೋದು ಇನ್ನೊಬ್ಬ ಅಂತ ಆಗ್ಬಾರ್ದು. ಯಾರು ಅಧ್ಯಯನ ಮಾಡಿರ್ತಾನೋ, ಅಧ್ಯಯನ ಮುಗಿಸಿರ್ತಾನೋ, ಆಮೇಲೆ ಅವನು ಸ್ನಾತಕ ವ್ರತವನ್ನ ಹಿಡಿಬೇಕು ಅಂತ ಅರ್ಥ. ಅಲ್ಲಿವರೆಗೂ ಅವನು ಬ್ರಹ್ಮಚರ್ಯದ ಪಾಲನೆಯಲ್ಲಿ ಇರ್ತಾನೆ. ಆಮೇಲೆಲ್ಲ ಬ್ರಹ್ಮಚರ್ಯದ ನಿಯಮವನ್ನೆಲ್ಲ ಹೊರಗಾಕಿ ತಾನು ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡ್ತಾನೆ. ಅಧೀತ್ಯ ಸ್ನಾಯಾತ್ ಅಂತ ಒಂದು ವಾಕ್ಯ. ಆತರ ವಿಜ್ಞಾಯ ಭವೇತ್ ಅಂತ ಆಚಾರ್ಯದ ಪ್ರಯೋಗ. ಇದಕ್ಕೆ ಈ ರೀತಿ ಅರ್ಥ ಅಂತ. ಒಂದು ತಪ್ಪೇನಿಲ್ಲ, ಆಯ್ತು ಹಾಗಲ್ಲ, ಎರಡು ಕೆಲಸ ಒಬ್ಬನೇ ಮಾಡ್ಬೇಕು ಅನ್ನೋ ಪಕ್ಷದಲ್ಲಿದ್ರೆ ಅದಕ್ಕೆ 3 ತರ ಉತ್ತರ ಕೊಡ್ತಾರೆ ಜೈತೀರ್ಥ. ಇದು ಬಹಳ ಸೊಗಸು. ವ್ಯಾಕರಣದ ಪ್ರಶ್ನೆಗೆ 3 ರೀತಿ ಉತ್ತರ. ಇದು ಆಚಾರ್ಯರ ವಾಕ್ಯ ಸರಿ ಇದೆ ಅಂತ. ಏನರ್ಥ? ಉಪಾಸನಂ ಕುರ್ವಾಣೋ ಭವೇತ್ ಅಂತ ಅರ್ಥ. ಅಂದ್ರೆ ಅಖಿಲಾನ್ ವೇದಾನ್ ವಿಜ್ಞಾಯ, ಎಲ್ಲ ವೇದಗಳನ್ನ ತಿಳಿದುಕೊಂಡು ಉಪಾಸನೆಯನ್ನ ಮಾಡ್ತಾ ಇರಬೇಕು ಅಂತ ಅರ್ಥ. ಉಪಾಸನಂ ಕುರ್ವಾಣ, ಅದು ಮತ್ತೆ ಬಿಟ್ಟು ಹೋಗ್ಬಿಟ್ಟಿದೆ, ಅದನ್ನ ಸೇರಿಸ್ಕೊಬೇಕು. ಉಪಾಸನೆಯನ್ನ ಮಾಡ್ತಾ ಇರಬೇಕು ಅಂತ ಒಂದರ್ಥ. ಅಥವಾ ಉಪಾಸನೆಯನ್ನ ಮಾಡಬೇಕು. ಹಾಗಾದ್ರೆ ಭವೇತ್ ಅನ್ನೋದು ಎಲ್ಲಿ? ಅದು ಮುಂದೆ ಅನುವ್ಯಾಖ್ಯಾನದ ವಾಕ್ಯ ಇದೆ. ಅವೇ ತತ್ರ ಅಖಿಲಸ್ಯ ವಿಜ್ಞಪ್ತಿ ಅಂತ.
ಅದ್ರ ಜೊತೆಗೆ ಆ ಶಬ್ದನ ಸೇರಿಸ್ಕೊಡಿ ಅಂತ. ಅದು ಆತರ ಶೈಲಿ ಇರತ್ತೆ. ಆಚಾರ್ಯರು ಈ ವಾಕ್ಯಕ್ಕೆ ಸಂಬಂಧಪಟ್ಟ ಹಾಗ ಪದವನ್ನು ಬಳಸಿರಲ್ಲ. ಈಗ ಹೇಗ್ ನಾವು ಶ್ಲೋಕ ಒಂದು ಓದ್ಬೇಕಾದ್ರೆ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಆಚೆ ಈಚೆ ಪದಗಳಾಗಿರತ್ತೆ. ಮೊದಲನೇ ವಾಕ್ಯದಲ್ಲಿರೋದು ಕೊನೆ ವಾಕ್ಯದಲ್ಲಿರೋ ಪದದೊಂದಿಗೆ ಸಂಬಂಧ ಪಡೆಯೋದು, ಹೀಗೆಲ್ಲ ಇದೆ. ಅದನ್ನೆಲ್ಲ ಜೋಡಿಸ್ಕೊಂಡು ನಾವು ಅರ್ಥೈಸ್ಕೊಳ್ಬೇಕು. ಆ ರೀತಿಯಲ್ಲಿ ಭವೇತ್ ಅನ್ನೋದು ಮುಂದಕ್ಕೆ ಸಂಬಂಧಪಟ್ಟಿದ್ದು ಇಲ್ವೇ ಇಲ್ಲ ಅಂತ. ಇಷ್ಟಾದ್ಮೇಲೆ ಇನ್ನೊಂದು ಮಾತನ್ನ ಹೇಳ್ತಾರೆ. ಇದು ವ್ಯಾಕರಣದ ವಿಚಾರ ಮುಗೀತಿಲ್ಲಿಗೆ. ಇನ್ನೊಂದು, ಇಲ್ಲಿ ಯಥಾಶಕ್ತಿಯಾಗಿ ಎಲ್ಲಾ ವೇದಗಳನ್ನ ತಿಳ್ಕೊಳ್ಬೇಕು ಅಷ್ಟ್ ಹೇಳಿದ್ರೆ ಸಾಕಾಗಿತ್ತು. ಅಲ್ಲಿ ಉಪಾಸನೆ ಬಗ್ಗೆ ಯಾಕೆ ಹೇಳ್ತಾ ಇದ್ದಾರೆ? ಎಲ್ಲಾ ವೇದಗಳನ್ನ ತನ್ನ ಶಕ್ತಿಗೆ ಅನುಗುಣವಾಗಿ ತಿಳ್ಕೊಂಡು ಉಪಾಸನೆ ಮಾಡ್ಬೇಕು. ಯಾಕೆ ಬೇಕಿದು? ಏನಿವಾಗ ಧ್ಯಾನವನ್ನ ಮಾಡೋಗೆ ಓದ್ಬೇಕಾಗಿರೋದು ತಮ್ಮ ತಮ್ಮ ಶಾಖೆಗಳಷ್ಟೇನೋ ಎಲ್ಲಾನು ಅಂತ ಪ್ರಶ್ನೆ. ಇಲ್ಲ, ಎಲ್ಲಾ ಶಾಖೆಗಳನ್ನ ತಿಳ್ಕೊಳ್ಬೇಕು, ಓದ್ಬೇಕು. ಅದಕ್ಕೆ ಉತ್ತರ ಸಾಕಾಗಿತ್ತು. ಅದು ಆಚಾರ್ಯ ಹಾಗೆ ಉತ್ತರ ಕೊಡ್ಲಿಲ್ಲ. ಎಲ್ಲಾ ಶಾಖೆಗಳನ್ನ ತನ್ನ ಶಕ್ತಿಗೆ ಅನುಗುಣವಾಗಿ ಓದಿಕೊಂಡು ಉಪಾಸನೆ ಮಾಡಬೇಕು. ಯಾಕೆ ಈ ಉಪಾಸನೆ ಮಾಡೋದಕ್ಕೂ ಈ ಎಲ್ಲಾ ತಿಳ್ಕೊಳ್ಳೋದಕ್ಕೂ ಏನಾದ್ರು ಸಂಬಂಧ ಉಂಟಾ ಅಂದ್ರೆ ಹೌದು, ಸಂಬಂಧ ಇದೆ. ಆ ಸಂಬಂಧ ಇದೆ ಅಂತ ತೋರಿಸ್ಲಿಕ್ಕೋಸ್ಕರನೇ ಇಲ್ಲಿ ವಿವರಣೆ ಹೀಗ್ ಮಾಡಿದ್ದಾರೆ ಆಚಾರ್ಯರು. ಅದರಲ್ಲಿ ಜಯತೀರ್ಥರು ವಿವರಿಸ್ತಾರೆ. ಅತ್ರ ಯಥಾಶಕ್ತಿ ಅಖಿಲಾನ್ ವೇದಾನ್ ವಿಜಾನೀಯ ಇತ್ಯೇವ ವಕ್ತವ್ಯಂ. ವಸ್ತುತಃ ಅಷ್ಟೇ ಹೇಳ್ಬೇಕಾಗಿತ್ತು. ಆದರೆ ತಥಾಪಿ ಅತ್ರ ಉಚ್ಯಮಾನಂ ಸರ್ವ ಪರಿಜ್ಞಾನಂ ಧ್ಯಾನೋಪಾಸನಾಂಗಮಿತಿ ದರ್ಶಯಿತು. ಅಂದ್ರೆ ಮುಂದೆ ಧ್ಯಾನದ ಬಗ್ಗೆ ಹೇಳ್ತಾರೆ. ಧ್ಯಾನ ಮಾಡಬೇಕಾದ್ರೆ ಯಾವ್ದೋ ಎರಡು ಪುಸ್ತಕ ಓದ್ಕೊಂಡು ಧ್ಯಾನ ಮಾಡೋದು ಉಪಯೋಗ ಅಲ್ಲ. ಎಷ್ಟು ಓದಿರ್ಬೇಕು ಅವನು? ಸರ್ವ ಪರಿಜ್ಞಾನ, ಎಲ್ಲಾದರ ಜ್ಞಾನ ಬೇಕು, ಎಲ್ಲಾ ಶಾಸ್ತ್ರದ ಜ್ಞಾನ. ಧ್ಯಾನ ಮಾಡ್ಲಿಕ್ಕೆ ಕೂಡ್ಲಿಕ್ಕೆ ಏನೋ ಒಂದು ಶ್ಲೋಕ ಓದ್ಕೊಂಡು ಯಾವ್ದೋ ಧ್ಯಾನ ಮಾಡ್ತೇನೆ ಅಂತ ಅಲ್ಲ. ಎಲ್ಲಾ ಶಾಸ್ತ್ರಗಳ ಜ್ಞಾನ ಚೆನ್ನಾಗಿತ್ತು ಅಂದ್ರೆ ಆಗ ಅವನು ಧ್ಯಾನ ಮಾಡ್ಲಿಕ್ಕೆ ಆಗತ್ತೆ. ಅವನ ಕೈಲಿ ಸಾಮರ್ಥ್ಯ ಬರುತ್ತೆ, ಶಕ್ತಿ ಇರುತ್ತೆ. ಇಲ್ಲ ಅಂದ್ರೆ ನಾವು ಧ್ಯಾನ ಅನ್ಕೊಳ್ತಾ ಇರ್ತೀವಿ, ಅದು ಧ್ಯಾನ ಆಗಿರ್ಬೇಕು ಅಂತಿಲ್ಲ. ನಾವು ಮಾಡ್ತಾ ಇರೋದು ಏನೋ ಬೇರೆನೆ ಆಗಿರ್ಬೋದು, ಸ್ಮರಣೆ ಅನ್ಬೋದು. ನಾವು ದೇವರ ಧ್ಯಾನ ಮಾಡ್ತೀವಿ ಅಂತ ಧ್ಯಾನ ಮಾಡ್ತೀರಿ ಅಂತ ಹೇಳೋ ಶಬ್ದಕ್ಕೊಂದು ತೂಕ ಇದೆ, ತುಂಬಾ ಕಷ್ಟ ಹೇಳೋದು. ಅದು ಯಾರಿಗ್ ಸಾಧ್ಯ ಅಂದ್ರೆ ಯಥಾಶಕ್ತಿ, ಅಂದ್ರೆ ತನ್ನ ಶಕ್ತಿಗೆ ಅನುಗುಣವಾಗಿ ಎಲ್ಲ ವೇದಗಳನ್ನ ತಿಳ್ಕೊಂಡವನು, ಬರೀ ಮಂತ್ರ ಅಲ್ಲ, ಆ ಮಂತ್ರದ ಅರ್ಥ ತಿಳ್ಕೊಂಡವನು ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಸರ್ವಶಾಸ್ತ್ರ ಪರಿಜ್ಞಾನಂ, ಎಲ್ಲ ಶಾಸ್ತ್ರದ ಜ್ಞಾನ ಅದು ಧ್ಯಾನ ಮಾಡ್ಲಿಕ್ಕೆ ಪ್ರಮುಖವಾದ ಅಂಗ, ಧ್ಯಾನ ಮಾಡ್ಲಿಕ್ಕೆ ಮುಖ್ಯವಾದ ಅಂಗ. ಇದನ್ನ ತಿಳಿಸ್ಬೇಕಾಗಿದೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ ಇಲ್ಲಿ, ತಿಳಿದುಕೊಂಡು ಧ್ಯಾನ ಮಾಡಿ. ತಿಳಿದುಕೊಂಡು ಧ್ಯಾನ ಮಾಡಿ ಅಂತ ತಿಳಿಯೋದು ಯಾವ್ದಕ್ಕೆ ಅಂದ್ರೆ ತಿಳಿಯೋದು ಇದಕ್ಕೆ, ಯಾವ್ದಕ್ಕೆ? ಧ್ಯಾನ ಮಾಡ್ಲಿಕ್ಕೆ ಅಂತ ಅರ್ಥ. ತತಶ್ಚ ಪರಾ ಇತ್ಯುಕ್ತಂ ವಿವೃತಂ ಭವತಿ. ಹೀಗೆ ಹೇಳಿದ್ರಿಂದ ಏನ್ ಲಾಭ ಆಯ್ತು ಅಂದ್ರೆ, ಹಿಂದೆ ಧ್ಯಾನ ರೂಪ ಪರ ಚೈವ ತದಂಗಂ ಧಾರಣಾಧಿಕಂ ಪರ ಅಂತ ಹೇಳಿದ್ದಾರೆ, ಪಕ್ಕಕ್ಕೆ ಹಾಕಿದ್ರು. ಮೊದಲು ಸರ್ವಶಾಸ್ತ್ರಾಭ್ಯಾಸವನ್ನ ಮೊದಲು ಹಾಕಿ ಆಮೇಲೆ ಧ್ಯಾನದ ಬಗ್ಗೆ ಹೇಳಿದ್ರು. ಯಾಕೆ ಹಾಗೆ ಮಾಡಿದ್ರು? ಉಪಾಸನೆಯಲ್ಲಿ ಧ್ಯಾನ ಮತ್ತೆ ಈ ಶಾಸ್ತ್ರಾಭ್ಯಾಸ ಎರಡು ಒಂದೇ ತಾನೆ, ಒಂದೇ. ಒಂದು ತಕ್ಕಡಿಗೆ ಹಾಕಿದ್ರೆ ಎರಡರ ಭಾರ ಒಂದೇ. ಅದೇನು ಒಂದು ಭಾರ ಜಾಸ್ತಿ ಇನ್ನೊಂದು ಭಾರ ಕಡಿಮೆ ಅಂತಿಲ್ಲ, ಎರಡೂ ಕೂಡ ಸಮಾನವಾದ ಭಾರವನ್ನು ಹೊಂದಿರೋದೆ. ಹಾಗಾಗಿ ಯಾಕೆ ಅಲ್ಲಿ ಮೊದಲು ಶಾಸ್ತ್ರಾಭ್ಯಾಸದ ಬಗ್ಗೆ ಹೇಳಿದ್ರೆ, ಶಾಸ್ತ್ರಾಭ್ಯಾಸ ಅನ್ನೋದು ಒಂದು ಉಪಾಸನೆ, ಅದು ಸಚ್ಚಾಸ್ತ್ರಾಭ್ಯಾಸ. ಆಮೇಲೆ ಎರಡನೇದು ಧ್ಯಾನ ಅಂತ, ಧ್ಯಾನಕ್ಕೆ ಎರಡನೇ ಮಹತ್ವ ಕೊಟ್ರಿ. ಯಾಕೆ ಅಂದ್ರೆ ಆ ಮುಂದಿನ ಧ್ಯಾನ ಮಾಡ್ಬೇಕಾದ್ರೆ ಹಿಂದೆ ಸಕಲ ಶಾಸ್ತ್ರ ಅಭ್ಯಾಸ ಆಗಿರ್ಬೇಕು. ಎಲ್ಲಾ ಸಚ್ಚಾಸ್ತ್ರಗಳನ್ನ ಓದಿಕೊಂಡು ತಿಳ್ಕೊಂಡಿದ್ರೆ ಆಗ ಹೇಗ್ ಧ್ಯಾನ ಮಾಡ್ಬೇಕು ಅಂತ ಗೊತ್ತಾಗತ್ತೆ. ಈ ನಾವು ವಿರಾಟ್ ರೂಪದ ಬಗ್ಗೆ ಕೇಳಿದ್ವಿ 2ನೇ ಸ್ಕಂದದಲ್ಲಿ, ಅಷ್ಟೆಲ್ಲಾ ಗೊತ್ತಿತ್ತು. ಆದ್ರೆ ಸಹಸ್ರ ಶೀರ್ಷ ಪುರುಷ ಅಂತ ಹೇಳಿದಾಗ ಅದೆಲ್ಲ ನೆನಪಾಗಿ ನಾವು ಏನೋ ಒಂದು ಸತ್ಕಾರ್ಯವನ್ನ ಮಾಡ್ಲಿಕ್ಕೆ ಸಾಧ್ಯ. ಅದೊಂದು ಒಳ್ಳೆ ಫಲ ಕೊಡುತ್ತಾ. ಇಲ್ಲ ಏನು ನೆನಪಾಗ್ತಾ ಇಲ್ಲ, ವೇದ ಮಂತ್ರಕ್ಕೆ ಅರ್ಥನೇ ಗೊತ್ತಿಲ್ಲ, ಸುಮ್ಮನೆ ಹೇಳ್ತಾ ಇರ್ತೀವಿ ಆ ವೇದ ಮಂತ್ರದ ಅರ್ಥ ಅಂದ್ರೆ ಉಪಯೋಗ ಏನು? ಉಪಯೋಗ ಇಲ್ಲ. ಎಲ್ಲವನ್ನು ತಿಳಿದುಕೊಂಡು ಉಪಾಸನೆ ಪೂಜೆ ಯಾವುದೇ ಆಗಲಿ ತಿಳಿದು ಮಾಡ್ಬೇಕು ಅಂತ. ಹಾಗೆ ಧ್ಯಾನಕ್ಕಂತೂ ಇನ್ನೂ ಜಾಸ್ತಿ. ಧ್ಯಾನ ಮಾಡ್ತಾನೆ ಅಂತ ಆದ್ರೆ ಎಲ್ಲ ತಿಳ್ಕೊಂಡು ಧ್ಯಾನ ಮಾಡ್ಬೇಕು. ಗಾಯತ್ರಿ ಮಂತ್ರ ಸುಮ್ಮನೆ 108 ಸಲ 1008 ಸಲ ಹೇಳಿದ್ರೆ ಉಪಯೋಗ ಇಲ್ಲ. ಆ 108 1000 ಸಲ ಹೇಳೋ ಮುಂಚೆ ಸಕಲ ಶಾಸ್ತ್ರಗಳನ್ನ ತಿಳ್ಕೊಂಡಿರ್ಬೇಕು. ಎಲ್ಲಾ ಶಾಸ್ತ್ರ ಹೇಗ್ ತಿಳಿಯಕ್ ಸಾಧ್ಯ ಅಂದ್ರೆ ನಿಜ ಯಥಾಶಕ್ತಿಯಾಗಿ ಎಷ್ಟು ಸಾಧ್ಯನೋ ಅಷ್ಟು ಗಾಯತ್ರಿ ಮಂತ್ರಕ್ಕೆ ವಿವಿಧ ಅರ್ಥವನ್ನ ತಿಳಿದುಕೊಂಡು ಆಮೇಲೆ ಗಾಯತ್ರಿ ಮಂತ್ರ ಜಪ ಮಾಡಿದ್ರೆ ಫಲ ಇದೆ. ಅಂದ್ರೆ ಗಾಯತ್ರಿ ಮಂತ್ರ ಜಪ ಮಾಡೋರ್ಗೆ ರಾಮನ ಚರಿತ್ರೆ, ಕೃಷ್ಣನ ಚರಿತ್ರೆ ಎಲ್ಲ ನೆನಪಾಗತ್ತೆ. ಹಾಗೆ ಅನೇಕ ಅರ್ಥಗಳಿದೆ ಆ ಗಾಯತ್ರಿ ಮಂತ್ರಕ್ಕೆ. ಅಂತೂ ವಿಘ್ನಾಯೋಪಾಸನಂ ಭವೆ,
ತಿಳಿದುಕೊಂಡ್ರೆ ಮೊದಲು ಶಾಸ್ತ್ರಾಭ್ಯಾಸ ಮಾಡಿ ಚೆನ್ನಾಗಿ ಶಾಸ್ತ್ರಜ್ಞಾನ ಸಂಪಾದನೆ ಮಾಡಿದ್ರೆ ಅವನಿಗೆ ಉಪಾಸನಂ ಭವೇತ್, ಅವನಿಗೆ ಧ್ಯಾನ ಮಾಡ್ಲಿಕ್ಕಾಗತ್ತೆ ಅಂತ ಆಚಾರ್ಯರ ವಾಕ್ಯ. ಹಾಗಾಗಿ ನಾವು ಯಥಾಶಕ್ತಿ ಎಲ್ಲ ವೇದಗಳನ್ನ, ಎಲ್ಲ ಶಾಸ್ತ್ರಗಳನ್ನ, ವೇದ ಬಿಟ್ಟು ಬೇಕಿದ್ದ ಶಾಸ್ತ್ರಗಳನ್ನ ಶಕ್ತಿ ಇದ್ದಷ್ಟು ತಿಳಿದುಕೊಂಡ್ಬಿಡ್ಬೇಕು. ತಿಳ್ಕೊಂಡಷ್ಟು ನಾವು ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ. ಈ ಅಂಶವನ್ನ ಇಲ್ಲಿ ಬಿಡಿಸಿದ್ದಾರೆ. ಧ್ಯಾನ ರೂಪ ಪರಾಚ ಇತ್ಯತ್ರ, ಇಲ್ಲಿ ರಾಯರು ಬಿಡಿಸ್ತಾರೆ. ಧ್ಯಾನ ರೂಪ ಇತ್ಯೇವ ವಾಚ್ಯೆ ಪರ ಪಶ್ಚಾತ್ತನಿ ಇತ್ಯಭಿ ಅರ್ಥಂ ಅಭಿಪ್ರೇತ್ಯ ಅಂಗಾಂಗಿ ಭಾವೋಕ್ತಿಯ ತದ್ವಿವೃತಂ ಅಂತ ಬಿಡಿಸ್ತಾರೆ. ಅಂದ್ರೆ ಒಂದು ಉಪಾಸನೆ ಅಂದ್ರೆ ಶಾಸ್ತ್ರಾಭ್ಯಾಸ, ಮತ್ತೊಂದು ಧ್ಯಾನ. ಅಷ್ಟು ಹೇಳಿದ್ರೆ ಸಾಕಾಗ್ತಾ ಇತ್ತು. ಆದ್ರೆ ಧ್ಯಾನ ರೂಪ ಅಂತ ಅಷ್ಟೇ ಹೇಳಿಲ್ಲ, ಧ್ಯಾನ ಒಂದು ಅಂತ ಅಷ್ಟೇ ಮಾತು ಹೇಳಿಲ್ಲ. ಅದು ಪರ, ಅದು ಆಮೇಲಿಂದು ಅಂತ. ಅಂದ್ರೆ ಮೊದಲು ಶಾಸ್ತ್ರಾಭ್ಯಾಸಕ್ಕೆ ಮಹತ್ವ ಕೊಡ್ತಾರೆ, ಆಮೇಲೆ ಧ್ಯಾನಕ್ಕೆ ಮಹತ್ವ. ಮೊದಲು ಧ್ಯಾನಕ್ಕೆ ಮಹತ್ವ ಕೊಟ್ಟು ಆಮೇಲೆ ಶಾಸ್ತ್ರಾಭ್ಯಾಸ ಅಲ್ಲ. ನಾ ಮೊದಲು 100 ವರ್ಷ ಧ್ಯಾನ ಮಾಡ್ತೀನಿ ಆಮೇಲೆ ಶಾಸ್ತ್ರ ಓದ್ತೀನಿ ಅಂದ್ರೆ ಅದ್ ಅಬದ್ಧ. ಧ್ಯಾನ ಮಾಡ್ಬೇಕು ಅಂದ್ರೆ ಮೊದಲು ಶಾಸ್ತ್ರಾಭ್ಯಾಸ ಮಾಡಿರ್ಬೇಕು. ಚೆನ್ನಾಗಿ ಶಾಸ್ತ್ರ ಓದಿದ್ರೆ ಒಂದಿಷ್ಟು ತಿಳುವಳಿಕೆ ಬರುತ್ತೆ, ಆಮೇಲೆ ಅವನು ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಧ್ಯಾನ ಹೇಗ್ ಮಾಡ್ತಾರೆ? ಸುಮ್ನೆ ಧ್ಯಾನ ಅಂತ ಕಣ್ಮುಚ್ಕೊಂಡು 100 ವರ್ಷ ಕೂತು ಆಮೇಲೆ ಓದ್ತೀನಿ ಅಂದ್ರೆ ಆಗಲ್ಲ. ಅದು ಉಪಯೋಗನೂ ಇಲ್ಲ ಅಂತ ಧ್ಯಾನದಿಂದ. ಅದ್ ಯಾಕೆ ಉಪಯೋಗ ಇಲ್ಲ ಅನ್ನೋದೆಲ್ಲ ಮುಂದಕ್ಕೆ ಜಯತೀರ್ಥರೇ ವಿವರಿಸ್ತಾರೆ. ಅಂತೂ ಇಲ್ಲಿಯವರೆಗೆ ಹೀಗೆ ಈ ಸುಧಾಭಾಗಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಇಷ್ಟಾಗಿ ಯಥಾಶ್ರುತದೇವ ಅರ್ಥೋ ಅಸ್ತು ಕಿಂ ವಿಶೇಷಣೆ. ಅದ್ ನೀವು ಯಥಾಶಕ್ತಿ ಅಂತ ಒಂದು ಸೇರಿಸಿದ್ರಲ್ಲ, ಅದ್ ಯಾಕೆ ಸೇರಿಸ್ತೀರಿ ಅಂತ ನಿಮಗ್ ಪ್ರಶ್ನೆ ಬರ್ಬೋದು. ಅಂದ್ರೆ ಎಲ್ಲರೂ ಕೂಡ ಯಥಾಶಕ್ತಿ ವೇದಗಳನ್ನ ತಿಳ್ಕೊಳ್ಬೇಕು, ಎಲ್ಲ ವೇದಗಳನ್ನ ಅಂತ ಯಾಕೆ ಹೇಳ್ತೀರಿ? ಎಲ್ರು ಎಲ್ಲವನ್ನೂ ತಿಳ್ಕೊಳ್ಬೇಕು ಅಂತ ಹೇಳ್ಬೇಡಿ, ಯಥಾಶಕ್ತಿ ಅಂತ ತೆಗೀರಿ. ಯಾಕೆ ವಿಶೇಷಣ ಹಾಕ್ತೀರಿ ಯಥಾಶಕ್ತಿ ಅಂತ ಅಂದಾಗ ಅದಕ್ಕೆ ಅನುವ್ಯಾಖ್ಯಾನ ಶ್ಲೋಕ ಹೊರಡ್ತಾ ಇದೆ. 52ನೇಯ ಸುಧಾಮೂಲ. ಈಗ ತತ್ರಾಖಿಲಸ್ಯ ವಿಜ್ಞಪ್ತಿ ಸಮ್ಯಕ್ ಬ್ರಹ್ಮಣ ಏವಹಿ ತದನ್ಯೇಷಾಂ ಯಥಾ ಯೋಗಂ ಅಖಿಲ ಜ್ಞಪ್ತಿರಿಷ್ಯತೆ ಅಂತ ಅನುವ್ಯಾಖ್ಯಾನ ಶ್ಲೋಕ. ಅದು ಎಲ್ಲವನ್ನ ತಿಳ್ಕೊಳ್ಳೋದು, ಎಲ್ಲವನ್ನು ನಾನು ತಿಳ್ಕೊಳ್ತೀನಿ ಅಂತ ಇರೋದು ಒಬ್ರಿಗೆ ಮಾತ್ರ ಅಂತೆ. ಅದು ಬ್ರಹ್ಮಣ ಏವಹಿ, ಅದು ಚತುರ್ಮುಖ ಬ್ರಹ್ಮದೇವರಿಗೆ ಮಾತ್ರ. ಅಂದ್ರೆ ವಾಯುದೇವ್ರನ್ನೂ ತಗೊಳ್ಬೇಕು ಅಂತಾನೆ ಅರ್ಥ. ಅಂತೂ ಲಕ್ಷ್ಮೀ ದೇವಿಯನ್ನು ಸೇರಿಸಲ್ಲ, ಯಾಕಂದ್ರೆ ಧ್ಯಾನ ಮಾಡೋದ್ರಲ್ಲಿ ಅವಳನ್ನ ಸೇರಿಸೋ ಅಗತ್ಯ ಇಲ್ಲ. ಇವರೆಲ್ಲ ಲಕ್ಷ್ಮೀ ಸಹಿತನನ್ನೇ ಧ್ಯಾನ ಮಾಡೋದು. ಅಂದ್ರಿಂದ ಲಕ್ಷ್ಮಿ ಬೇರೆ, ನಿತ್ಯ ಮುಕ್ತಳವಳು. ಈ ಜೀವರಲ್ಲಿ ಬರ್ತಾ ಬ್ರಹ್ಮದೇವರ ಮಾತ್ರ ಭಗವಂತನ ಸಕಲ ಉಪಾಸನೆಯನ್ನ ಮಾಡ್ಲಿಕ್ಕೆ ಸಾಧ್ಯ. ಎಲ್ಲವನ್ನು ತಿಳ್ಕೊಂಡು ಉಪಾಸನೆ ಮಾಡುವಂತ ಹಕ್ಕು ಅದು ಬ್ರಹ್ಮದೇವರಿಗೆ ಮಾತ್ರ. ಮತ್ ಬೇರೆಯವ್ರ ಕಥೆ ಏನು? ತದನ್ನೇಷಾಂ ಯಥಾ ಯೋಗಂ, ಅವರವರ ಯೋಗ ಇದ್ದಷ್ಟು. ಯೋಗ ಅಂದ್ರೆ ಯೋಗ್ಯತೆ ಅಂತ ಅರ್ಥ. ಅದನ್ನ ಜಯತೀರ್ಥರು ಈ ಪ್ಯಾರದ ಕೊನೆಗೆ ಬಿಡಿಸ್ತಾರೆ. ಯೋಗ ಅಂದ್ರೆ ಯೋಗ್ಯತೆ, ಅಥವಾ ಯೋಗ ಅಂದ್ರೆ ಶಕ್ತಿ ಅಂತ ಅರ್ಥ. ಎಷ್ಟು ಶಕ್ತಿ ಇದೆಯೋ ಅಷ್ಟು ತಿಳ್ಕೊಳ್ಳೋದು ಎಲ್ಲವನ್ನ, ಅಥವಾ ಎಷ್ಟು ಯೋಗ್ಯತೆ ಇದೆಯೋ ಆ ಯೋಗ್ಯತೆಗೆ ತಕ್ಕ ಹಾಗೆ ತಿಳ್ಕೊಳ್ಳೋದು ಅಂತ ಅರ್ಥ. ಅದನ್ನ ತದನ್ನೇಷಾಂ ಯಥಾ ಯೋಗಂ ಅಖಿಲ ಜ್ಞಪ್ತಿರಿಷ್ಯತೆ. ಅದರಿಂದ ಎಲ್ಲರಿಗೂ ಎಲ್ಲಾ ಜ್ಞಾನ ಇದೆ ಅಂತ ಹೇಳೋಣ, ಆದ್ರೆ ಅವರು ಯೋಗ್ಯತೆಗೆ ತಕ್ಕಷ್ಟು ಎಲ್ಲಾ ಜ್ಞಾನ ಇದೆ ಅಂತ ಅರ್ಥ. ಯಾರಿಗೂ ಎಲ್ಲಾ ಗೊತ್ತಿದೆ ಅಂತಿಲ್ಲ, ಅದು ದೇವರೊಬ್ಬನೇ. ದೇವರೊಬ್ಬನಿಗೆ ಎಲ್ಲಾ ಗೊತ್ತು, ಮಿಕ್ಕಿದವ್ರು ಇನ್ಯಾರಿಗೂ ಎಲ್ಲಾ ವಸ್ತುಗಳು ಗೊತ್ತಿಲ್ಲ. ಅದನ್ನ ಇಲ್ಲಿ ಬಿಡಿಸ್ತಾರೆ. ತತ್ರ ಉಪಾಸಕೇಶು, ಈಗ ಯಾರ್ಯಾರು ಉಪಾಸನೆಯನ್ನ ಮಾಡ್ತಾರೆ ಧ್ಯಾನವನ್ನ, ಅವರೆಲ್ಲ ಇಡೀ ವೇದದ ಸಾರ ಅದ್ಯಾರು? ಅದು ಬ್ರಹ್ಮನೇ ಅಂತ ತಿಳ್ಕೊಳ್ಬೇಕು. ಇಡೀ ವೇದ ರಾಶಿ ಬ್ರಹ್ಮನ ಬಗ್ಗೆ ತಿಳಿಸ್ತಾ ಇದೆ ಅಂತ ಚೆನ್ನಾಗಿ ಗೊತ್ತಾಗ್ಬೇಕು. ಅದೇ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಡೀ ವೇದ ರಾಶಿ ಓದ್ದಾಗ ಗೊತ್ತಾಗ್ಲಿಕ್ಕೆ ಸಾಧ್ಯ. ಇಡೀ ವೇದ ರಾಶಿ ಓದೋವರೆಗೂ ಅದ್ ಹೇಗೆ ತೀರ್ಮಾನ ಆಗತ್ತೆ ಈ ಎಲ್ಲ ವೇದ ರಾಶಿ ಭಗವಂತನನ್ನ ಹೇಳ್ತಾ ಇದೆ ಅಂತ? ಆಗಲ್ಲ ಅಂತ ಅದನ್ನ ಅಭಿಪ್ರಾಯವನ್ನು ಬಿಡಿಸ್ತಾರೆ. ಏತದುಕ್ತಂ ಭವತಿ. ಹಾಗಾದ್ರೆ ಒಟ್ಟೇನಾಯ್ತು ಅಂದ್ರೆ ಜಯತೀರ್ಥರು ಹೇಳ್ತಾರೆ, ಈ ಏತದುಕ್ತಂ ಭವತಿ ಅಂತ ಎಷ್ಟು ಬರುತ್ತಲ್ಲ, ಇದಮುಕ್ತಂ ಏತದುಕ್ತಂ ಅಂತ, ಇದೆಲ್ಲ ದೊಡ್ಡ ವಿಷಯ. ಅಂದ್ರೆ ಒಂದು ಶ್ಲೋಕ ಕೊಟ್ಟಾಗ ಅದಕ್ಕೆ ವಿವರಣೆ ಮಾಡಬಹುದು, ಎಲ್ಲ ವಿವರಣೆ ಮಾಡಿ ಒಟ್ಟು ಏನಾಯ್ತು, ಇದರ ಸಾರ ಏನು ಅಂತ ಕೊನೆಗೆ ಒಂದ್ ಕಡೆ ಜಯತೀರ್ಥರು ಬರಿತಾ ಇರ್ತಾರೆ. ಸುಮಾರು ಕಡೆ ಬರೀತಾರೆ. ಹೀಗೆ ಈಗ ಏನ್ ಸಾರ, ಏನ್ ವಿಷಯ ಹೇಳಲಿಕ್ಕೆ ಹೊರಟ್ರಿ ಅಂದಾಗ ಹೇಳ್ತಾರೆ ನೋಡಿ, ಸರ್ವವೇದಾಂತ ಪ್ರತ್ಯಯಾಧಿಕರಣದಲ್ಲಿ ಮೊದಲನೇ ಒಂದು ಸೂತ್ರ ಬಂತು. ಆ ಸೂತ್ರದಲ್ಲಿ ಏನ್ ಹೇಳಿದ್ರು? ಯಥಾಶಕ್ತಿ ಎಲ್ಲಾ ಓದಿ ಅಂತ ಹೇಳಿದ್ರ ಏನಿಲ್ಲ. ಹಾಗೆ ಇಂತಿಂತವ್ರೆ ಎಲ್ಲ ತಿಳ್ಕೊಳ್ಬೇಕು ದೇವರ ಗುಣಗಳನ್ನ, ಮಿಕ್ಕಿದವರು ಸ್ವಲ್ಪ ಸ್ವಲ್ಪ ತಿಳ್ಕೊಳ್ಬೇಕು ಹಾಗೇನ್ ಹೇಳಲಿಲ್ಲ. ಅಲ್ಲೇನ್ ಹೇಳಿದ್ದಾರೆ? ಸರ್ವಾಧಿಕಾರಿ ಸಾಧಾರಣ. ಯಾರ್ಯಾರ ಅಧಿಕಾರಿಗಳು ನಿಂತಿದಾರೋ ಎಲ್ಲರಿಗೂ ಕೂಡ ಇದು ಸಂಬಂಧಪಟ್ಟ ಸೂತ್ರ. ಯಾಕೆ ಅಲ್ಲಿ ಇಂಥವ್ರೆ ಉಪಾಸನೆ ಮಾಡ್ಬೇಕು ದೇವರ ಬಗ್ಗೆ, ಇಂಥವ್ರು ಮಾಡ್ಬಾರ್ದು ಹಾಗೇನೂ ಇಲ್ಲ. ಇನ್ನು ಅಷ್ಟೇ ಅಲ್ಲ, ಸಂಶಯ ಪೂರ್ವ ಪಕ್ಷ ಎರಡೂ ಸರಿ ಇಲ್ಲ.
ಆ ಸಂಶಯವನ್ನ ಏನು ತೋರಿಸಿದ್ದಾರೆ, ಪೂರ್ವಪಕ್ಷವನ್ನ ಏನ್ ತೋರಿಸಿದ್ದಾರೆ ಅನ್ನೋದನ್ನ ಇಲ್ಲಿ ಕೆಳಗಡೆ ಗುರುವರ್ಥ ದೀಪಿಕಾ ಟಿಪ್ಪಣಿಯಲ್ಲಿ ವಾದರಾಜರು ವಿವರಿಸಿದ್ದಾರೆ. ಎಲ್ಲಾ ವೇದಗಳನ್ನ ಓದ್ಬೇಕಾ, ಅಭ್ಯಾಸ ಮಾಡಬೇಕಾ, ತಮ್ಮ ತಮ್ಮ ಶಾಖೆಗಳನ್ನ ಮಾತ್ರ ಅಭ್ಯಾಸ ಮಾಡಬೇಕಾ? ಆಗ ತಮ್ಮ ತಮ್ಮ ಶಾಖೆಗಳನ್ನ ಅಷ್ಟೇ ಅಭ್ಯಾಸ ಮಾಡಬೇಕು ಅಂತ ಪೂರ್ವಪಕ್ಷ. ಈ ಪೂರ್ವಪಕ್ಷ ಯಾವಾಗ ಸರಿ? ಯಾವಾಗ ಬೇರೆ ಬೇರೆ ಸೂತ್ರಗಳು ಎಲ್ಲಾ ಅಧಿಕಾರಿಗಳ ಬಗ್ಗೆ ಹೇಳ್ತಾ ಇದೆಯೋ ಆಗ ಮಾತ್ರ ಸರಿ. ಎಲ್ಲಾ ಅಧಿಕಾರಿಗಳ ಬಗ್ಗೆ ಹೇಳ್ತಾ ಇಲ್ಲ, ಎಲ್ಲರೂ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲ. ಹಾಗಾದ್ರೆ ತಮ್ಮ ತಮ್ಮ ಶಾಖೆಗಳನ್ನ ಮಾತ್ರ ಅಭ್ಯಾಸ ಮಾಡಿ ಅಂತ ಯಾಕೆ ಹೇಳಿ? ಈಗ 10 ಜನ ಕೆಟ್ಟವ್ರಿದ್ರೆ ಒಳ್ಳೆಯವ್ರು ಮಾತ್ರ ಬನ್ನಿ, ಕೆಟ್ಟವ್ರು ಬರೋದ್ ಬೇಡ ಅಂದ್ರೆ ಸರಿ. ಯಾಕಂದ್ರೆ ಕೆಟ್ಟವ್ರು ಇದಾರಲ್ಲ, ಇರೋರೆಲ್ಲ ಒಳ್ಳೆಯವ್ರೇ ಆದ್ರೆ ಒಳ್ಳೆಯವರನ್ನ ಮಾತ್ರ ಕರ್ಕೊಂಡ್ ಬನ್ನಿ ಅಂತ ಅದೇನ್ ಅರ್ಥ? ಅದಕ್ಕೆ ಅರ್ಥ ಇಲ್ಲ ಮಾತಿಗೆ. ಒಳ್ಳೆಯವ್ರನ್ನ ಮಾತ್ರ ಅಂದ್ರೆ ಇರೋದೇ ಒಳ್ಳೆಯವ್ರು ತಾನೆ, ಕೆಟ್ಟವ್ರು ಯಾರಿದ್ದಾರೆ ಅಂತ. ಹಾಗಾದ್ರೆ ಒಳ್ಳೆಯವ್ರನ್ನ ಮಾತ್ರ ಅಂತ ಹೇಳೋದ್ರಿಂದ ಯಾರೋ ಒಬ್ಬ ಕೆಟ್ಟವ್ರು ಇದ್ದಾನೆ ಅಂತ ಗೊತ್ತಾಗತ್ತೆ. ಅದೇ ರೀತಿ ಇಲ್ಲಿ ಈ ತನ್ನ ಶಾಖೆಯನ್ನ ಮಾತ್ರ ಅಭ್ಯಾಸ ಮಾಡ್ಬೇಕು ಅಂದ್ರೆ, ಹಾಗಾದ್ರೆ ಎಲ್ಲವನ್ನು ಓದ್ಬೇಕು ಅಂತ ಎಲ್ಲೋ ಹೇಳಿದ್ರು, ಅದು ಬೇಡ ಅಂತ ಇವ್ರು ಹೇಳ್ತಾ ಇದಾರೆ ಅಂತ ಅರ್ಥ. ಹಾಗಾದ್ರೆ ಎಲ್ಲಾ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಅಭ್ಯಾಸವನ್ನ ಮಾಡಬಾರದು ಅಂತ ಆದ್ರೆ ಅದು ತಪ್ಪಾಗತ್ತೆ. ಅದನ್ನ ಅದು ಒಪ್ಲೇಬೇಕು. ಅಷ್ಟೇ ಅಲ್ಲ, ಹಿಂದೆ ಬ್ರಹ್ಮದೇವರು ಮಾತ್ರ ಅಖಿಲ ವಿಜ್ಞಪ್ತಿ ಎಲ್ಲವನ್ನು ತಿಳ್ಕೊಂಡಿದ್ರು, ಬೇರೆಯವರು ಯಾರು ಕೂಡ ಈ ರೀತಿ ತಿಳ್ಕೊಂಡಿದ್ದವರು ಇಲ್ಲ ಅಂತ. ಇನ್ನು ಸಂಶಯ ಪೂರ್ವಪಕ್ಷ ಅಸಂಗತ. ಯಾಕೆಂದ್ರೆ ತಮ್ಮ ತಮ್ಮ ಶಾಖೆಗಳನ್ನ ಓದಬೇಕು ಅಂತ ಅಭ್ಯಾಸ ಮಾಡಬೇಕು ಅಂತ ಪೂರ್ವಪಕ್ಷನೂ ಇದೆ, ಸಿದ್ಧಾಂತವನ್ನು ಕೂಡ ಮಾಡಾಗಿದೆ. ಹಾಗಾದ್ರೆ ಸಂಶಯ ಮತ್ತೆ ಪೂರ್ವಪಕ್ಷ ಯಾಕೆ ಸರಿ ಇಲ್ಲ ಅಂತಂದ್ರೆ, ಈಗ ಒಂದೊಂದೇ ಇನ್ನು ಬಿಡಿಸ್ತಾ ಹೋಗ್ತಾರೆ. ಅಸ್ಯ ಸೂತ್ರಸ್ಯ ಉತ್ತರಾಧಿಕರಣಸ್ಯೈವ ಬ್ರಹ್ಮ ಅಸಾಧಾರಣ್ಯ ಪಕ್ಷೆ ಪ್ರಾಗುಕ್ತ ಸಂಶಯ ಪೂರ್ವಪಕ್ಷಯೋ ರಸಂಗತತ್ವ ಪಾತಾದಿತ್ಯರ್ಥ. ಅದನ್ನ ಮುಂದೆ ಬಿಡಿಸ್ತಾರೆ, ಅದನ್ನ ಕ್ರಮವಾಗಿ ನೋಡೋಣ. ಪರಿಮಳ ಟಿಪ್ಪಣಿಯಲ್ಲಿ ಇದನ್ನ ಬರೆದಿದ್ದಾರೆ. ಈ ಸಿದ್ಧಾಂತ ಏನು ಇಲ್ಲಿ ಅಂದ್ರೆ, ಈಗ ಎಲ್ರೂ ಎಲ್ಲಾ ವೇದವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆ ವೇದ ಅನಂತ, ಅದು 100 ಕೋಟಿನೋ 1000 ಕೋಟಿ ಹಾಗೆಲ್ಲ ಇಲ್ಲ, ಅದು ಎಣಿಸ್ಲಿಕ್ಕೆ ಬರಲ್ಲ, ಅದು ಅಷ್ಟಿದೆ. ಇನ್ನು ಮನುಷ್ಯರು ತಿಳಿಬೋದಾ ಅಂದ್ರೆ ಬುದ್ಧಿ ಕಡಿಮೆ, ಆಯುಷ್ಯ ಕಡಿಮೆ, ಅವ್ರಿಗೆ ಕಷ್ಟ. ಹಾಗಾದ್ರೆ ವೇದರಾಶಿ ಅನಂತ ಆದ್ಮೇಲೆ ಅದನ್ನ ತಿಳ್ಕೊಂಡು ಅನುಷ್ಠಾನ ಮಾಡಿ ಅನುಗ್ರಹ ಪಡ್ಕೊಡೋದು ಹೇಗೆ? ಅದಕ್ಕೋಸ್ಕರ ನೀವು ಬ್ರಹ್ಮದೇವರಿಗೆ ಮಾತ್ರ ಎಲ್ಲ ತಿಳ್ಕೊಳ್ಳುವಂತಹ ಶಕ್ತಿ ಇದೆ ಅಂತ ಒಪ್ಪಿ, ಬೇರೆಯವರಿಗೆಲ್ಲ ಯಾವ್ದನ್ನು ಹಾಗೆ ಒಪ್ಪಬೇಡಿ. ಅವರವರ ಯೋಗ್ಯತೆ, ಅವರವರ ಶಕ್ತಿಗುಣವಾಗಿ ಎಲ್ಲಾ ತಿಳ್ಕೊಬೇಕು ಅಂತ ವ್ಯಾಖ್ಯಾನ ಮಾಡಿ ಅಂತ ಹೀಗೆ ವಿಷಯ ಬಂತು. ಇದು ಮುಂದೆ ಜಯತೀರ್ಥರು ಈ ಭಾಗಗಳಿಗೆ ಏನು ಪ್ರಶ್ನೆ ಮಾಡ್ಕೊಂಡು ಏನು ಉತ್ತರ ಕೊಡ್ತಾರೆ ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀ ಕೃಷ್ಣ ನಮಸ್ಕಾರ. ಶ್ರೀನಿವಾಸ ನಮಸ್ತೆ.